ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 2 ಡಯಾಲಿಸಿಸ್ ಯಂತ್ರವನ್ನು ನೀಡಿದ ಕುಶಾಲನಗರ ರೋಟರಿ ಸಂಸ್ಥೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ. ಮಂಡ್ಯ ಜಿಲ್ಲೆಯಿಂದ ಕ್ಯಾರ್ಪೇಟೆ ತಾಲೂಕಿಗೆ ಪ್ರವೇಶಿಸಿದ ಕನ್ನಡ ರಥವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು. ನಾಪೋಕ್ಲ ಸಮೀಪದ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಂಜಿಲಾ ಗ್ರಾಮದ ಅಕ್ವರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದರು. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 2 ಡಯಾಲಿಸಿಸ್ ಯಂತ್ರವನ್ನು ಕುಶಾಲನಗರ ರೋಟರಿ ಸಂಸ್ಥೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನೀಡಲಾಯಿತು. ಕುಶಾಲನಗರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕುಶಾಲನಗರ ರೋಟರಿ ಸಂಸ್ಥೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ 2 ಡಯಾಲಿಸಿಸ್ ಯಂತ್ರವನ್ನು ನೀಡಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಅವರು ವಹಿಸಿದ್ದರು. ಇದೇ ಸಂದರ್ಭ ರೋಟರಿ ಕಿರಣ್ ರೆಡ್ಡಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಯಂತ್ರದ ದಾನಿಗಳಾದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಝೋನಲ್ ಹೆಡ್ ಹಾಗೂ ಮುಖ್ಯ ಅತಿಥಿಗಳಾಗಿ ದಾರಸಿಂಗ್ ನಾಯಕ್ ರವರು, ಕೊಡಗು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸತೀಶ್ ಕುಮಾರ್, ರೋಟರಿ ಜಿಲ್ಲಾ 3181ನೇ ಜಿಲ್ಲಾ ಗವರ್ನರ್ ಆದ ವಿಕ್ರಮ್ ದತ್ ರವರು ಹಾಗೂ ರೋಟರಿ ಸಂಸ್ಥೆಯ ಅಸಿಸ್ಟೆಂಟ್ ಗವರ್ನರ್ ಆದ ಎಂಪಿಎಚ್ಪಿ ಡಾಕ್ಟರ್ ಹರಿ ಎ ಶೆಟ್ಟಿರವರು, ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪರವರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿರವರು ಆಗಮಿಸಿದ್ದರು. ಶ್ರೀಮತಿ ಜಯಲಕ್ಷ್ಮಿರವರು ಉಪಸ್ಥಿತರಿದ್ದರು. ಬ್ಯಾಂಕಲ್ಲಿ ನಮ್ಮ ಖಾತೆ ಅಂದ್ರೆ ನಮ್ಮ ಅಕೌಂಟ್ ಇತ್ತು, ಜಾಸ್ತಿ ದುಡ್ಡಿಲ್ಲ, ಬಟ್ ಅಕೌಂಟ್ ಅಂತೂ ಇತ್ತು. ನಾನು ನಮ್ಮ ಅಜ್ಜಿ ಜೊತೆ ನಮ್ಮ ಲೆವೆಲ್ ರೋಡ್ ಬ್ರಾಂಚ್ ಅಂತ ನಮ್ಮ ಮನೆ ಬೆಂಗಳೂರು ಮನೆಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಣ್ಣ ರೂಮಲ್ಲಿ ಇತ್ತು. ನಾನು ನಮ್ಮ ಅಜ್ಜಿ ನಾವು ಚಿಕ್ಕವರಿದ್ದಾಗ ಅವ್ರ ಜೊತೆ ಕೈ ಇಟ್ಕೊಂಡು ನೆಟ್ಕೊಂಡು ಕರ್ಕೊಂಡು ಹೋಗೋದು ಆ ಬ್ಯಾಂಕಿಗೆ. ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು 10 ವರ್ಷ ಹಿಂದೆ ಬ್ರಿಗೇಡ್ ರೋಡ್ಗೆ ಶಿಫ್ಟ್ ಮಾಡ್ಕೊಂಡ್ರು. ಅದೇ ರೀತಿ ನಮ್ಮ ಒಂದು ಸಂಬಂಧ ಅವ್ರಿಗೆ ಎಲ್ಲೋ ಹುಡುಕೊಂಡ್ ಬಂದು ನಮ್ಮ ಒಂದು ಡೆಪಾಸಿಟ್ ಇಂಟ್ರೆಸ್ಟ್ ಎಲ್ಲ ತಗೊಂಡಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಕುಶಾಲನಗರಕ್ಕೆ ಅನುಕೂಲ ಮಾಡಿಕೊಟ್ರೆ ಮತ್ತೊಮ್ಮೆ ಸೆಂಟ್ರಲ್ ಬ್ಯಾಂಕ್ ಅಭಿನಂದನೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ದಾನ ಕೊಡೋದು ಸುಲಭ, ದಾನ ಕೊಟ್ಟಂತ ಸಂದರ್ಭದಲ್ಲಿ ಹೌ ವಿ ಮೇಕ್ ಯೂಸ್ ಆಫ್ ಇಟ್, ಹೌ ವಿ ಪ್ರೊಟೆಕ್ಟ್ ಇಟ್, ಹೌ ವಿ ಮೇಂಟೈನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮ್ಮ ರೋಟರಿ ಸಂಸ್ಥೆ ಇವತ್ತು ಇನ್ನು 2 ಹೆಸರು ಸೇರಿಸಬೇಕು. ನನ್ನ ಸ್ನೇಹಿತರಾದಂಥ ಫೈನಾನ್ಸ್ ಮಿನಿಸ್ಟರ್ ಅವರ ಸೆಕ್ರೆಟರಿ ಆದಂಥ ನಕುಲ್ ಅವರು, ನಮ್ಮ ಸತೀಶ್ ಅವರ ಮಗ, ಅದೇ ರೀತಿಯಲ್ಲಿ ಇನ್ನೊಬ್ರು ನಾಗರಾಜ್ ಅಂತ, ಈಗ ಫೈನಾನ್ಸ್ ಮಿನಿಸ್ಟರ್, ಇವ್ರ ಬ್ಯಾಂಕ್ ಎಲ್ಲಾ ಸಂಸ್ಥೆ ಬ್ಯಾಂಕಿನ ಇನ್ಚಾರ್ಜ್ ಆಗಂತ IAS ಅಧಿಕಾರಿ ಅಂತ ನಾಗರಾಜ್ ಅವರು, ಅವರಿಬ್ರು ಜಂಟಿ ಸೇರ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಅನಿವಾರ್ಯ ಅಂತ ಸತೀಶನ ಬೇಜಾರು ಮಾಡ್ಕೊಳ್ಳಿ, ಮಗನ ಹೋಗ್ತಾ ಇದೆ ಅಂತ ಇವರಿಗೆ ಕ್ರೆಡಿಟ್ ವೇರ್ ಇಟ್ ಇಸ್ ಡ್ಯೂ. ಅಂದ್ರೆ ಯಾರನ್ನ who has helped out, we always have to appreciate them. ನನಗೆ ಖುಷಿ ಅಂತಂದ್ರೆ ಸಾರ್ವಜನಿಕರಿಗೆ ನಾವು ರೋಟರಿ ಕ್ಲಬ್ ಅಂದ್ರೆ ನಾನ್ ಪೊಲಿಟಿಕಲ್, ನೋ ರಿಲಿಜಿಯನ್, ನಾನ್ ರಿಲಿಜಿಯಸ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಇಟ್ ಇಸ್ ಸ್ಟಾರ್ಟೆಡ್ ಇನ್ 1905. 1905ನೇ ಇಸ್ವಿಲಿ ಸ್ಥಾಪನೆ ಆಗಂತ ಸಂದರ್ಭದಲ್ಲಿ ಹಲವಾರು ಮೆಂಬರ್ಶಿಪ್ಸ್ ಹಾಕೊಂಡು ಬಂದಿದ್ದಾರೆ. ನನ್ಗೆ ಗೊತ್ತಿರೋಂಗೆ ಐ ಡೋಂಟ್ ನೋ ದ ನಂಬರ್ಸ್ ಆರ್ ರಾಂಗ್, 1.4 ಮಿಲಿಯನ್ ಮೆಂಬರ್ಸ್ ನಿಮ್ಮ ರೋಟರಿ ಕ್ಲಬ್ ಅಲ್ಲಿ ಇದೆ. ಅದಕ್ಕೋಸ್ಕರ ಈ ದೊಡ್ಡ ಮೂವ್ಮೆಂಟ್ ಅಲ್ಲಿ ಆ ಮೆಂಬರ್ಸ್ ಆಗಿಲ್ಲದಿದ್ರು ಈ ರೋಟರಿ ಕ್ಲಬ್ ಹಲವಾರು ಅಂದ್ರೆ ಬ್ರಾಂಚಸ್ಗಳಲ್ಲಿ, ಬಿ ಇಟ್ ಮೆಡಿಕಲ್ ಹೆಲ್ತ್ ಇರ್ಬೋದು, ಬಿ ಇಟ್ ಎಜುಕೇಶನ್ ಇರ್ಬೋದು, ಬಿ ಇಟ್ ಹಂಗರ್ ಇರ್ಬೋದು, ಹಲವಾರು ವಿಚಾರದಲ್ಲಿ ನೀವು ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ನಾವು ಒಬ್ಬ ರಾಜಕಾರಣಿಯವರಿಗೆ ನೇರವಾಗಿ ನೀವು ಜೋಡಿಸ್ಕೊಳಕ್ ಆಗಿಲ್ಲರೂ ಫ್ರಮ್ ಔಟ್ಸೈಡ್ or from the back, we are always there to support the Rotary Club because of your continuous support for the downtrodden, for community service. ನಾವು ನಿಮ್ಮ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳು ಮುಂದೆ ನಾವು ನಿಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ. ಅದೇ ರೀತಿ ಇದೇ ಸಂದರ್ಭದಲ್ಲಿ ನಾವು ಹರೀಶ್ ಅಣ್ಣರು ಪ್ಲಸ್ ಸತೀಶ್ ಕೇಂದ್ರಗಳು, ಅದರಲ್ಲಿ ನಮ್ಮ ಕುಶಾಲನಗರ ಒಂದು, ಅದರಲ್ಲೂ ಕುಶಾಲನಗರದಲ್ಲಿ ನಂತರದಲ್ಲಿ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಈಗ ಆಲ್ರೆಡಿ ನಮ್ಮಲ್ಲಿ ಸುಮಾರು 325 ಸೈಕಲ್ಸ್ ನಡೀತಾ ಇದೆ ಎವ್ರಿ ಮಂತ್. ಈಗ ಅವಶ್ಯಕತೆ ಇತ್ತು, ವೇಟಿಂಗ್ ಪೇಷಂಟ್ಸು ಕೂಡ 10 ಜನ ವೇಟಿಂಗ್ ಪೇಷಂಟ್ಸ್ ಇದ್ರು ನಮ್ಮ ಕುಶಾಲನಗರದಲ್ಲಿ. ಅದರಿಂದ ಇದನ್ನು ಯಶಸ್ವಿಯಾಗಿ
ನಮ್ಮ ಏನು ಶಾಸಕರ ಸೂಚನೆ ಮೇರೆಗೆ ಯಶಸ್ವಿಯಾಗಿ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಜೊತೆಗೆ ಈಗ ಹಿಂದೆ ಏನಿತ್ತು ನಮಗೆ ಡಿಸ್ಪೋಸಬಲ್ಸ್ ಏನೂ ಸಿಗ್ತಿರ್ಲಿಲ್ಲ. ಇವಾಗ ಏನಂದರೆ ಒಂದು ಪೇಷಂಟ್ಸ್ಗೆ 1200 ರೂಪೀಸ್ನ ಸರ್ಕಾರದ ವತಿಯಿಂದ ಕೊಡುವಂಥದ್ದು. ಎಲ್ಲ ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಡಿಸ್ಪೋಸಬಲ್. ಒಂದು ಪೇಷಂಟ್ಸ್ ಯೂಸ್ ಮಾಡಿದ್ದರೆ ಇನ್ನೊಂದು ಪೇಷಂಟ್ಗೆ ಯೂಸ್ ಮಾಡಲ್ಲ. ಆ ಥರ ಒಂದು ಕಾರ್ಯಕ್ರಮನ ಈಗ ಕಳೆದ 1.5 ವರ್ಷದಲ್ಲಿ ಈ ಒಂದು ಇನಿಷಿಯೇಟಿವ್ ಆಗಿರುವಂಥದ್ದು. ಅದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಈ ಒಂದು ಕೇಂದ್ರ ಯಶಸ್ವಿಯಾಗಿ ನಡೆಯಲಿದೆ. ನಮ್ಮ ಮಾನ್ಯ ಶಾಸಕರ ಒಂದು ಏನು ಒತ್ತಾಸೆ ಏನಿತ್ತು ಅದರ ಪ್ರಕಾರ ಜಿಲ್ಲಾದ್ಯಂತ ತಜ್ಞ ವೈದ್ಯರು ಕೂಡ ಕೊರತೆ ಇತ್ತು. ನಾವು 2-3 ಸಲ ಮಾನ್ಯ ಶಾಸಕರು ವಿಧಾನಸೌಧದಲ್ಲೂ ಕೂಡ ಒಂದು ಮೀಟಿಂಗ್ ತಂದು ಎಲ್ಲ ಸೆಕ್ರೆಟರಿ, ಕಮಿಷನರ್ ಮತ್ತು ಮಾನ್ಯ ಮಂತ್ರಿಗಳವರನ್ನ ಕೂರಿಸಿಕೊಂಡು ಮೀಟಿಂಗ್ ಮಾಡಿದ್ರು ಕೂಡ ನಮಗೆ ಇನ್ನೂ ಕುಶಾಲನಗರದಲ್ಲಿ ಬಿಟ್ಟು ಬೇರೆ ಕೇಂದ್ರಗಳಲ್ಲಿ ಒಂದು ಸಮಸ್ಯೆ ಇದೆ. ಅದ್ರ ಬಗ್ಗೆ ಈಗಾಗಲೇ ಸೂಕ್ತ ಕ್ರಮವಾಗಿ ಕೂಡ ಸರ್ಕಾರದ ವತಿಯಿಂದ ನಡೀತಾ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ all the members from Central Bank of India, because their service for the society also, it's an immense, they are doing tremendous work for the society. So why I'm telling all this? One side we are talking about the corruption system is not good. You can see this crowd, the people are doing so many things for the society. That itself is a great thing for our country, great thing for the local, and great thing for our state. So I thank once again each one of you for taking your valuable time and making this function a grand success. And I am sure in the coming day, with the collaboration with the bank, Central Bank of India and the Rotary, we will definitely look forward to great project ahead. And I am sure the MLA himself is promised to give one ambulance in association with the Rotary, and it's a great honor for the Rotary also to take up this initiative. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಂಡ್ಯ ಜಿಲ್ಲೆಯ ನಾಗಮಂಗಲದಿಂದ ಕೆಆರ್ಪೇಟೆ ತಾಲೂಕನ್ನ ಪ್ರವೇಶಿಸಿದ ಕನ್ನಡ ರಥವನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಂಡರು. ಡಿಸೆಂಬರ್ 20, 21 ಹಾಗೂ 22ರಂದು ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜಾಗೃತಿ ರಥವು ನಾಗಮಂಗಲ ತಾಲೂಕಿನ ಗಡಿಭಾಗವಾದ ಹೊನ್ನಾವರದ ಮೂಲಕ ಕೆಆರ್ಪೇಟೆ ತಾಲೂಕನ್ನು ಪ್ರದರ್ಶಿಸಿತು. ಕೆಆರ್ಪೇಟೆ ಪುರಸಭೆ ಮುಖ್ಯಾಧಿಕಾರಿ ನಟರಾಜ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ, ಸಂತೆಬಾಚಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹೃದಯಸ್ಪರ್ಶಿಯಾಗಿ ಬರಮಾಡಿಕೊಂಡರು. ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳ ನಂತರ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕನ್ನಡದ ನುಡಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುವ ಜೊತೆಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕನ್ನಡದ ಜಾತ್ರೆಗೆ ವಿಶೇಷವಾದ ಕಳೆಯನ್ನು ತಂದುಕೊಡಬೇಕೆಂದು ಪೂರ್ಣಚಂದ್ರ ತೇಜಸ್ವಿ ಕೈಮುಗಿದು ಮನವಿ ಮಾಡಿದರು. ಎಲ್ಲ ಹಾಗೆ ಒಟ್ಟಿಗೆ ಕನ್ನಡದ ಬಂಧುಗಳೇ, ಈ ದಿನ ಮಂಡ್ಯದಲ್ಲಿ ಡಿಸೆಂಬರ್ 20, 21, 22 3 ದಿನಗಳ ಕಾಲ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯ ಕನ್ನಡ ಜ್ಯೋತಿ ರಥಯಾತ್ರೆ ಇದೀಗ ನಮ್ಮ ತಾಲೂಕಿನ ಸಂತೆಬಾಚಳ್ಳಿ ಗ್ರಾಮಕ್ಕೆ ನಾಗಮಂಗಲ ತಾಲೂಕಿನಿಂದ ಆಗಮಿಸಿದ್ದು, ಈಗ ಇದಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಇಲ್ಲಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಸಂಘಟನೆಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಗೆಳೆಯರ ಬಳಗ ಯುವಕ ಸಂಘ ಸಂತೆಬಾಚಳ್ಳಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಹಾಗೂ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಗ್ರಾಮಸ್ಥರು, ಕನ್ನಡ ಪರ ಸಂಘಟನೆಗಳು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಶಿಕ್ಷಕ ಬಂಧುಗಳು ಮತ್ತು ಧರ್ಮಸ್ಥಳ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಇವತ್ತು ಈ ರಥವನ್ನು ನಮ್ಮ ತಾಲೂಕಿಗೆ
ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ. ಈ ರಥ 6 ದಿನಗಳ ಕಾಲ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿ ಕೇಂದ್ರಗಳಿಗೆ, ಮುಖ್ಯ ಹಳ್ಳಿಗಳಿಗೆ ಕೂಡ ಇದು ಭೇಟಿ ನೀಡಲಿದ್ದು, ಎಲ್ಲ ಕನ್ನಡ ಪರ ಸಂಘಟನೆಗಳು, ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಬಹಳ ಪ್ರೀತಿಯಿಂದ ಈ ಕನ್ನಡಾಂಬೆಯ ರಥವನ್ನು ಸ್ವಾಗತಿಸಿ ತಮ್ಮ ಊರಿನಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಬೀಳ್ಕೊಡ್ಬೇಕು ಅಂತ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತೇನೆ. ಎಲ್ಲರೂ ಕೂಡ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಕಕ್ಕಬೆ ಗ್ರಾಮ ಪಂಚಾಯಿತಿ ವತಿಯಿಂದ ಕುಂಜಿಲ ಗ್ರಾಮದ ಅಕ್ವರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ನಾಪೋಕ್ಲು ಸಮೀಪದ ಕಕ್ಕಬೆ ಗ್ರಾಮ ಪಂಚಾಯಿತಿ ವತಿಯಿಂದ ಅದ್ದೂರಿ ಮಕ್ಕಳ ದಿನಾಚರಣೆಯನ್ನು ಕುಂಜಿಲ ಗ್ರಾಮದ ಆಕ್ವರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಿಸಲಾಯಿತು. ಕಕ್ಕಬೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು ಸೇರಿದಂತೆ ಒಟ್ಟು 9 ಶಾಲೆಗಳ ಮಕ್ಕಳನ್ನು ಒಂದುಗೂಡಿಸಿ ಆಕ್ವರ್ಡ್ ಶಾಲೆಯ ಸಭಾಂಗಣದಲ್ಲಿ ಮಕ್ಕಳ ದಿನಾಚರಣೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲಾ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಎಲ್ಲ ಶಾಲೆಯ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಆಟೋಟ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ಲೋಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾದ ಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಉಪಾಧ್ಯಕ್ಷರು ಸೇರಿದಂತೆ ಪಂಚಾಯಿತಿ ಸರ್ವ ಸದಸ್ಯರು, ಪಿಡಿಒ ಅಶೋಕ್ ರವರು, ಆಕ್ವರ್ಡ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕವಿತಾ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶಾಹಿದ್ ಅಲಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ವೇದಿಕೆಯಲ್ಲಿದ್ದ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿನದ ಮಹತ್ವ ಬಗ್ಗೆ ಮಾತನಾಡಿದರು. ಇದೇ ಸಂದರ್ಭ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿನಿಯರು ಭಾಗವಹಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದುಕೊಟ್ಟರು. ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು. ಅಣ್ಣ ಬನ್ನಿ, ಅಕ್ಕ ಬನ್ನಿ, ತಾಜಾ ತರಕಾರಿ ಸೊಪ್ಪು ತಗೊಳ್ಳಿ, ಕಬ್ಬಿನ ಹಾಲು, ಹಿರಳೆಕಾಯಿ ಜ್ಯೂಸು ಬೇಕಾ ಬನ್ನಿ, ವಡಪಾವ್, ಪಾನಿಪುರಿ, ಮೆಣಸಿನಕಾಯಿ ಬಜ್ಜಿ ತಗೊಳ್ಳಿ ಅಣ್ಣ ಎಂದು ಮಕ್ಕಳ ಸಂತೆಯಲ್ಲಿ ಬಿಜೆಎಸ್ ಸ್ಕೂಲ್ ಮಕ್ಕಳು ಭರ್ಜರಿ ವ್ಯಾಪಾರ ಮಾಡಿದ್ರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಬಿಜೆಎಸ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆಯಲ್ಲಿ ಶಾಲಾ ಮಕ್ಕಳು ಪೈಪೋಟಿಯಲ್ಲಿ ವ್ಯವಹಾರ ಮಾಡಿ ತಾವು ಓದಿನ ಜೊತೆಗೆ ಲೋಕಜ್ಞಾನದಲ್ಲಿಯೂ ಚೆನ್ನಾಗಿದ್ದೇವೆಂದು ಸಾಧಿಸಿ ತೋರಿಸಿ ಸಾರ್ವಜನಿಕರು ಹಾಗೂ ಪೋಷಕರಿಂದ ಸೈ ಎನಿಸಿಕೊಂಡರು. ಆದಿಚುಂಚನಗಿರಿಯ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ನಡೆದ ಬಿಜೆಎಸ್ ಪಬ್ಲಿಕ್ ಸ್ಕೂಲ್ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿ ಸಂತೆಯಲ್ಲಿ ಮಕ್ಕಳ ಮಾರಾಟ ಮಳಿಗೆಗಳಿಗೆ ತೆರಳಿ ಮಕ್ಕಳೊಂದಿಗೆ ಮಾತನಾಡಿ ಚೌಕಾಸಿ ನಡೆಸಿ ವ್ಯಾಪಾರ ಮಾಡಿ ಸಂಭ್ರಮಿಸಿದರು. ಶ್ರೀ ಆದಿಚುಂಚನಗಿರಿಯ ಹೇಮಗಿರಿಯ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಮಾತನಾಡಿ ಶಾಲಾ ಮಕ್ಕಳಲ್ಲಿ ವ್ಯವಹಾರ ಜಾಣ್ಮೆ, ಲೋಕಜ್ಞಾನ, ಲಾಭ ನಷ್ಟ ಹಾಗೂ ಲೆಕ್ಕಾಚಾರದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲು ಮಕ್ಕಳ ಸಂತೆ ಕಾರ್ಯಕ್ರಮವು ಸಹಕಾರಿಯಾಗಿದೆ. ಮಕ್ಕಳು ತಾವು ತಂದಿರುವ ವಸ್ತುಗಳನ್ನು ಸಂತೆಯಲ್ಲಿ ಪೈಪೋಟಿಯಲ್ಲಿ ಮಾರಾಟ ಮಾಡಿದಾಗ ಲಾಭ ನಷ್ಟಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದು
ಅರಿವು ಮೂಡುತ್ತದೆ. ಇಂದು ಮಕ್ಕಳು ಸಂತೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ಮಾಡಿ ಒಳ್ಳೆಯ ಲಾಭ ಗಳಿಸಿ ನಾವು ಓದಿನ ಜೊತೆಗೆ ವ್ಯವಹಾರದಲ್ಲಿಯೂ ಮುಂದಿದ್ದೇವೆಂದು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆಂದು ತಿಳಿಸಿದರು. ಹಿರಿಯ ಪತ್ರಕರ್ತರಾದ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಮಾಕವಳ್ಳಿ ಮನು, ಅಗ್ರಹಾರ ಬಾಚಾಡಿ ಶ್ರೀನಿವಾಸ್, ಗಂಜಿಗೆರೆ ಮಹೇಶ್, ಸೈಯದ್ ಖಲೀಲ್, ಹೊಸಹೊಳಲು ರಘು, ಮಂಜುನಾಥ್, ಡಿಜಿಎಸ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲರಾದ ಆನಂದ್, ಉಪ ಪ್ರಾಂಶುಪಾಲೆ ಜಯಶೀಲ, ಮುಖಂಡರಾದ ಅಶೋಕ್, ಶಿವಕುಮಾರ್, ಜಯರಾಮೇಗೌಡ, ವಿಶ್ವನಾಥ್ ಸೇರಿದಂತೆ ಮಕ್ಕಳ ನೂರಾರು ಪೋಷಕರು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕನ್ನಡ ಧ್ವಜ, ಕನ್ನಡದ ಕವಿಗಳ ಭಾವಚಿತ್ರ ಹಾಗೂ ಬಾವುಟಗಳಿಂದ ಸಿಂಗಾರಗೊಂಡ ಕೆಆರ್ಪೇಟೆ ಬೆಂಗಳೂರು ಶ್ರೀನಗರಕ್ಕೆ ಸಂಚರಿಸುವ ರಾಜ್ಯ ರಸ್ತೆ ಸಾರಿಗೆ ಬಸ್ಸು. ಕನ್ನಡ ಧ್ವಜ, ಕನ್ನಡದ ಕವಿಗಳ ಭಾವಚಿತ್ರ ಹಾಗೂ ಕನ್ನಡ ಬಾವುಟಗಳಿಂದ ಸಿಂಗಾರಗೊಂಡ ಕೆಆರ್ಪೇಟೆ ಬೆಂಗಳೂರು ಶ್ರೀನಗರಕ್ಕೆ ಸಂಚರಿಸುವ ರಾಜ್ಯ ರಸ್ತೆ ಸಾರಿಗೆ ಬಸ್ಸು ಸಾರ್ವಜನಿಕರು ಹಾಗೂ ಕನ್ನಡ ಪ್ರೇಮಿಗಳು ಅಪಾರವಾದ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮಹಾನಗರದ ಶ್ರೀನಗರದಿಂದ ನಾಗಮಂಗಲ ಮಾರ್ಗವಾಗಿ ಕೆಆರ್ಪೇಟೆಗೆ ಸಂಚರಿಸುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನ ಚಾಲಕರಾದ ವೀರೇಶ್ ಹಾಗೂ ನಿರ್ವಾಹಕರಾದ ಸಿದ್ದರಾಜು ಅವರ ಕನ್ನಡ ಪ್ರೇಮಕ್ಕೆ ನಾಡಿನ ಜನತೆ ಫಿದಾ ಆಗಿದ್ದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಕನ್ನಡ ಧ್ವಜಗಳು, ಕನ್ನಡದ ಕವಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಬಸ್ಸಿಗೆ ಅಲಂಕರಿಸಿ ಕನ್ನಡ ಗೀತೆಗಳನ್ನು ಬಸ್ಸಿನ ಪ್ರಯಾಣಿಕರಿಗೆ ಧ್ವನಿವರ್ಧಕದ ಮೂಲಕ ಕೇಳಿಸಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿ ತಮ್ಮ ಕನ್ನಡ ಅಭಿಮಾನವನ್ನು ಪ್ರದರ್ಶನ ಮಾಡಿದರು. ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ವಾಹನದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷವಾಗಿ ಅಲಂಕಾರ ಮಾಡಿ ನಮ್ಮ ಚಾಲಕರಾದ ವೀರೇಶ್ ಅವರು ಹಾಗೆ ನಿರ್ವಾಹಕರಾದ ನಾವು ಸಿದ್ದರಾಜು ಅವರು ನಾವು ಕೈಲಾದಷ್ಟು ಕನ್ನಡ ರಾಜ್ಯೋತ್ಸವದ ಕನ್ನಡ ಭಾವನೆಗಳನ್ನ ಬೆಳೆಸಲಿ, ಎಲ್ಲರೂ ಉಳಿಸಲಿ ಅಂತ ಹೇಳಿ ನಮ್ಮ ಕೈಲಾದಷ್ಟು ಅಲಂಕಾರ ಮಾಡಿ ನಮ್ಮ ಆತ್ಮತೃಪ್ತಿಗೋಸ್ಕರ ಖುಷಿಯಿಂದ ಇಷ್ಟು ಅಲಂಕಾರ ಮಾಡಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ 2 ಡಯಾಲಿಸಿಸ್ ಯಂತ್ರವನ್ನು ನೀಡಿದ ಕುಶಾಲನಗರ ರೋಟರಿ ಸಂಸ್ಥೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ. ಮಂಡ್ಯ ಜಿಲ್ಲೆಯಿಂದ ಕೆಆರ್ಪೇಟೆ ತಾಲೂಕಿಗೆ ಪ್ರವೇಶಿಸಿದ ಕನ್ನಡ ರಥವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು. ನಾಪೋಕ್ಲ ಸಮೀಪದ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಂಜಿಲಾ ಗ್ರಾಮದ ಅಕ್ವರ್ಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದರು. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ